ಬಹಳ ಇತಿಹಾಸ ಇದೆ ನಮ್ಮ ಸ್ಟುಡಿಯೋ. ಹಿಂದೆ ಎಲ್ಲ ಆಗ್ತಾ ಇದ್ದು ಶೂಟಿಂಗ್ ಆಗಲಿ ನಿಮಗೆ 4-5 ಫ್ಲೋರ್ಗಳು ಇತ್ತು, ದೊಡ್ಡ ದೊಡ್ಡ ಫ್ಲೋರ್ಗಳು. ಇವತ್ತೇನು ನಾವು ದೊಡ್ಡ ಫ್ಲೋರ್ ಹಾಕ್ತಾ ಇದ್ವಿ, ಆ ಕಾಲದಿಂದಲೇ ಇತ್ತು. ಇಲ್ಲಿ ಉತ್ಸವ ನಾಯಕರು ಅಂತ ಅಂದ್ಬಿಟ್ಟು ಇದಕ್ಕೆ ಓನರ್ ಆಗಿದ್ದರು. ತುಂಬ ದೊಡ್ಡ ದೊಡ್ಡ ಫ್ಲೋರ್ಗಳು, ಆಲ್ಮೋಸ್ಟ್ ಎಲ್ಲ ಶೂಟಿಂಗು ಇಲ್ಲೇ ಆಗ್ತಾ ಇದ್ದಿದ್ದಂಥದ್ದು. ಚಾಮುಂಡಿ ಸ್ಟುಡಿಯೋಸ್ ಅಂತಂದರೆ ಇದು ದೊಡ್ಡ ಒಂದು ಇತಿಹಾಸ ಇದೆ. ಅದಲ್ಲದೆ ರೆಕಾರ್ಡಿಂಗ್ ಸ್ಟುಡಿಯೋ ಇತ್ತು, ರೀ ರೆಕಾರ್ಡಿಂಗು, ಡಬ್ಬಿಂಗು ಎಲ್ಲ ಕಂಪ್ಲೀಟ್ ಎಲ್ಲ ಆಗ್ತಾಯಿತ್ತು. ನೋಡಿ ಇದೆಲ್ಲನೂ ಇವಾಗ ನಾವು ಯಾವ ಲೆವೆಲ್ ಬಂದಿದ್ದೀವಿ ಅಂದರೆ 25 ಡೇಸ್ದು 50 ಡೇಸ್ದು ಫಂಕ್ಷನ್ ಬಂದಿದ್ದೀವಿಲ್ಲ. ಯಾಕೆಂದರೆ ಕಾಲನೂ ಹಾಗೇ ಇದೆ. 20 ದಿವಸ ಹೋದರೆ ಹೆಚ್ಚು ಅನ್ನೋ ಥರ ಇತ್ತು. ಆವಾಗ ಸಿನಿಮಾಗಳು ಕಮ್ಮಿ ಬರ್ತಾ ಇತ್ತು. ಹಾಗಾಗಿ ಇವತ್ತು 8, 10, 12 ಥಿಯೇಟರ್ ರಿಲೀಸ್ ಆಗ್ತಾಯಿತ್ತು ಸಿನಿಮಾಗಳು. ಅವಾಗ ಲಾಂಗಾಗಿ ಓಡ್ತಾ ಇತ್ತು. 50 ಡೇಸು, 100 ಡೇಸು, 150 ಡೇಸು, 1 ವರ್ಷ, 2 ವರ್ಷ, 3 ವರ್ಷ ಹೋಗಿರೋ ಇತಿಹಾಸನೂ ಇದೆ. ನೋಡಿ ಇದೆಲ್ಲನೂ ಶೀಲ್ಡ್ಗಳಿವೆಲ್ಲ. ರಾಜ್ಕುಮಾರ್ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಮುಹೂರ್ತಗಳಾಗಲಿ, ಶೂಟಿಂಗ್ ಆಗಲಿ ಇಲ್ಲೇ ಆಗ್ತಾಯಿತ್ತು. ವಿಷ್ಣುವರ್ಧನ್ ಸರ್ದು, ಅಂಬರೀಷ್ ಅವ್ರದ್ದು, ಹಿಂದಿನ ಕಾಲದಲ್ಲಿ ಯಾವ್ಯಾವ ಹೀರೋ ಇದ್ದರೋ ಅಷ್ಟು ಶೂಟಿಂಗ್ ಆಗ್ತಾಯಿತ್ತು ಚಾಮುಂಡೇಶ್ವರಿ ಸ್ಟುಡಿಯೋಸ್. ಭಾಳ ಫೇಮಸ್ಸು. ಸಿಟಿ ಲಿಮಿಟ್ಸಲ್ಲಿ ಕಣ್ಣಿಂಗ್ ರೋಡಲ್ಲಿ ಇಂಥ ದೊಡ್ಡ ಸ್ಟುಡಿಯೋ ಇದೆ ಅಂತಂದರೆ ಭಾಳ ಆಶ್ಚರ್ಯ ಆಗ್ತಾಯಿತ್ತು. ನೋಡಿ ಇದು ಎಲ್ಲ ಓಡಿರುವಂಥ ಸಿನಿಮಾಗಳು. ಇದು ದೇವ ಅಂತೇಳಿ 100 ಡೇಸ್ ಹೋಗಿದೆ. ಇದು ಸ್ವಾಭಿಮಾನ, ಆ ಕಡೆ ಲಕ್ಷ್ಮೀ ಕಟಾಕ್ಷ, ಶಬ್ದವೇದಿ, ಡೈರೆಕ್ಟ್ ಅಸೋಸಿಯೇಷನು, ಆಮೇಲೆ ಸಿಂಹಾದ್ರಿ ಸಿಂಹ, ಇದು ರಾಜ್ಕುಮಾರ್ ಅವ್ರದ್ದು. ಬನ್ನಿ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ? ಆಮೇಲೆ ಇಲ್ಲಿ ನೋಡಿ ಆಕಸ್ಮಿಕ, ರಣಧೀರ, ಆಯಿತಾ ಸರ್? ಸ್ವಲ್ಪ ನಿಮಿಷ. ಇದು ಬಂದರೆ ಸ್ವಲ್ಪ ನಿಮಿಷ, ಆಯಿತಾ? ಇದು ಬಂದರೆ ಮೌರ್ಯ, ಜನ್ಮಜ್ಯೋತಿ, ಯಜಮಾನ, ಆಯಿತಾ? ಈ ಕಡೆ ಬಂತು ಅಂತಂದರೆ ಸಾಂಗ್ಲಿಯನ, ಆಮೇಲೆ ಚಂದ್ರಚಕೋರಿ, ಆಮೇಲೆ ಚಲವಿನ ಚಿತ್ತಾರ. ಇದ್ಯಾರೋ ಐ ಥಿಂಕ್ ನನಗೆ ಗೊತ್ತಿರೋಂಗೆ ಹುಟ್ಟೇ ಇರಲಿಲ್ಲ. ಪ್ರೀತಿ ಪ್ರೇಮ ಪ್ರಣಯ, ಇದು ಕವಿತಾ ಲಂಕೇಶ್ ಅವರು ಡೈರೆಕ್ಷನ್ ಮಾಡಿರೋದು. ಭಾಗ್ಯಲಕ್ಷ್ಮಿ ಬಾರಮ್ಮ, ಅಲ್ಲಿನ ಜೀವನ ಚೈತ್ರ, ಆಯಿತಾ? ಆಮೇಲೆ ತವರು ಮನೆ ಉಡುಗೊರೆ, ಹೀಗೆ ಆಲ್ಮೋಸ್ಟ್ ನೋಡಿ ಅಮೇರಿಕಾ ಇದರಲ್ಲಿ ಆಲ್ಮೋಸ್ಟು ಒಂದು 75 to 80% ನಾವು PR ಮಾಡಿದ್ವಿ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತದು. ನಾವು ಅಂತ ನಮ್ಮ ಸಂಸ್ಥೆ ರಾಘವೇಂದ್ರ ಚಿಂತಾಮಣಿ ಆಗ್ಬೋದು, ನಮ್ಮ ಚಿಕ್ಕಪ್ಪ ಸುನೀಲ್ ಅವ್ರು ಆಗ್ಬೋದು, ಇದೆಲ್ಲ ನಮ್ಮ ಈ ಎಲ್ಲ ಶೀಲ್ಡ್ಗಳು ಕೂಡ ನಮ್ಮಲ್ಲಿತ್ತು. ಮನೆಯೆಲ್ಲ ಚೇಂಜ್ ಮಾಡಿದಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಮುಟ್ಟಾಗಿದೆ. ಅದು ನೋಡಿ ಇವೆಲ್ಲ ಕ್ಯಾಮ್ರಾಗಳೆಲ್ಲ ಸಿಕ್ಕೋದೇ ಇಲ್ಲ ನಿಮಗೆ. ಇಂಥ ಲೆನ್ಸ್ ಇವೆಲ್ಲ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಭಾಳ ಖುಷಿ ಆಗುತ್ತೆ ನೋಡಿ. ಅಲ್ಲಿ ಕ್ಯಾಮ್ರಾ ಇದೆ. ನೀವು ಚಾಮುಂಡೇಶ್ವರಿ ಒಳಗಡೆ ಬಂತು ಅಂದರೆ ಅಲ್ಲೊಂದು ಕ್ಯಾಮ್ರಾ ಇದೆ. ಇಲ್ಲೊಂದು ಇಲ್ಲಿ ಇದೊಂದು ದೊಡ್ಡ ಮುಂದ್ಗಡೆಗೆ ಎಂಟ್ರಿ ಹಾಕೋಕ್ಕೆ ಒಂದು ದೊಡ್ಡ ಅರಳಿ ಮರ ಇತ್ತು. ಒಳಗಡೆ ಬಂದರೆ ಫುಲ್ ಪಾರ್ಕಿಂಗ್ ಮಾಡಿಬಿಟ್ಟು ಆ ಅರಳಿ ಮತ್ತು ನಾಗರಕಟ್ಟೆ ಇತ್ತು. ರಾಜ್ಕುಮಾರ್ ಅವ್ರು ಬಂತು ಅಂದರೆ ಚಪ್ಪಲಿ ಬಿಟ್ಬಿಟ್ಟು ದೀರ್ಘದಂಡ ಹೊಡೆಯೋರು, ನಮಸ್ಕಾರ ಮಾಡೋರಿಗೆ ಅರಳಿಕಟ್ಟೆಗೆ ಮತ್ತು ನಾಗರಕಟ್ಟೆಗೆ. ಅಲ್ಲಿ ಬಂದು ಅಲ್ಲಿಂದ ವಾಪಸ್ ಎಲ್ಲ ಶುರು ಆಗ್ತಾ ಇದ್ದು. ದೊಡ್ಡ ಇತಿಹಾಸ ಇದೆ ಚಾಮುಂಡೇಶ್ವರಿ ಸ್ಟುಡಿಯೋಸು ಅಂತಂದರೆ. ಅದ್ಭುತವಾದ ಜಾಗ, ಅದ್ಭುತವಾದ ಸಿನಿಮಾಗಳು ತಯಾರಾಗಿದೆ. ಬೇಕಾದಷ್ಟು ಹೀರೋಗಳು ಇದರಿಂದ ವಾಪಸ್ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಇದು ಒಂದು ನೆನಪಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳಿ ಆಶ್ಚರ್ಯ ಆಗುತ್ತೆ. ಇವತ್ತು ಶೂಟಿಂಗ್ ಎಲ್ಲ ಆಗ್ತಾ ಇಲ್ಲ. ಇವತ್ತು ಅದೇ ಹಂಗೆ ಉಳಿಸ್ಕೊಂಡು ಡಬ್ಬಿಂಗು, ರೆಕಾರ್ಡಿಂಗು, ಮಿಕ್ಸಿಂಗು, ಕಲರಿಂಗು ಇದೆಲ್ಲ ಇಟ್ಕೊಂಡಿದ್ದಾರೆ. ಇವಾಗ ನಡೆಸ್ತಿರೋದು ಸಡಗೋಪಾಲ ಅಂತ ಹೇಳಿ, ಅವರು ನಮ್ಗೆ ಭಾಳ ಬೇಕಾದವರು, ಮಿಸಸ್ ರಾಜಲಕ್ಷ್ಮಿ ಅಂತೇಳಿ. ಇದು ಚಾಮುಂಡೇಶ್ವರಿ ಸ್ಟುಡಿಯೋ ಇತಿಹಾಸ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.